ಬಿಸಿಲಿನ ತಾಪ ಏರತೊಡಗಿದೆ. ಈವರೆಗೆ ಚಳಿಯ ದಿನಗಳಿಗೆ ಹೊಂದಿಕೊಂಡಿದ್ದ ದೇಹ ಈಗ ಸೆಕೆಗೆ ಹೊಂದಿಕೊಳ್ಬೇಕು. ಬದಲಾಗ್ತಾ ಇರೋ ವಾತಾವರಣದಿಂದ ವ್ಯತ್ಯಾಸವಾಗುವ ನಮ್ಮ ಜೀರ್ಣಾಂಗಗಳ ಸೂಕ್ಷ್ಮಾಣುಗಳಿಂದಾಗಿ ಕೆಲವೊಮ್ಮೆ ಹೊಟ್ಟೆ ಕೆಡಬಹುದು. ಅಜೀರ್ಣ, ಅಸಿಡಿಟಿ, ಹೊಟ್ಟೆ ಉಬ್ಬರ ಇವುಗಳಿಂದಾಗಿ ಮೂಡ್ ಬದಲಾವಣೆ ಮುಂತಾದವುಗಳು ತಲೆದೂರಬಹುದು. ಹೀಗೆ ಋತು ಬದಲಾಗುವ ಕಾಲದಲ್ಲಿ ನಿಮ್ಮ ಆರೋಗ್ಯದ ಕಾಳಜಿ ಹೀಗಿರಲಿ. ಬರುತ್ತಿರುವ ಬೇಸಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಳಜಿ ಹೀಗಿರಲಿ. ಬಿಸಿಲಿನ ತಾಪ ಏರತೊಡಗಿದೆ. ಈವರೆಗೆ ಚಳಿಯ ದಿನಗಳಿಗೆ ಹೊಂದಿಕೊಂಡಿದ್ದ ದೇಹ ಈಗ ಸೆಕೆಗೆ ಹೊಂದಿಕೊಳ್ಬೇಕು. ಆದ್ರೆ ಚಳಿಯಲ್ಲಿ ಬೇಕಾಗುವ ವಸ್ತ್ರಗಳ ಬದಲಿಗೆ ಬೇಸಿಗೆಯ ವಸ್ತ್ರಗಳನ್ನ ಹೊಂದಿಸಿಕೊಳ್ಳೋದ್ರ ಬಗ್ಗೆ ಅಷ್ಟೇ ನಾವು ಯೋಚಿಸಿರ್ತೀವಿ. ಅಷ್ಟೇ ಆದ್ರೆ ಸಾಲದು, ನಮ್ಮ ಕರುಳಿನಲ್ಲಿರುವ ಕೋಟಿಗಟ್ಟಲೆ ಸಂಖ್ಯೆಯ ಒಳ್ಳೆಯ ಬ್ಯಾಕ್ಟೀರಿಯಾಗಳಲ್ಲೂ ಬದಲಾವಣೆಗಳು ಆಗ್ತಿರ್ತವೆ. ಬದಲಾಗ್ತಾ ಇರೋ ವಾತಾವರಣಕ್ಕೆ ಸರಿಯಾಗಿ ವ್ಯತ್ಯಾಸವಾಗುವ ನಮ್ಮ ಜೀರ್ಣಾಂಗಗಳ ಸೂಕ್ಷ್ಮಾಣುಗಳಿಂದಾಗಿ ಕೆಲವೊಮ್ಮೆ ಹೊಟ್ಟೆ ಹಾಳಾಗೋದಿದೆ. ಅಜೀರ್ಣ, ಅಸಿಡಿಟಿ, ಹೊಟ್ಟೆ ಉಬ್ಬರ ಇವುಗಳಿಂದಾಗಿ ಮೂಡ್ ಬದಲಾವಣೆ ಮುಂತಾದವು ಎದುರಾದ್ರೆ ಅಸಹಜ ಏನಲ್ಲ. ಇವುಗಳನ್ನ ಸರಿ ಮಾಡಿಕೊಳ್ಳುವುದಕ್ಕೂ ಕೂಡ ಉಪಾಯಗಳಿವೆ. ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಈ ಸಂಕ್ರಮಣದ ಕಾಲದಲ್ಲಿ ಆರೋಗ್ಯ ಹಾಳಾಗದಂತೆ ಕಾಪಾಡಿಕೊಳ್ಳಬಹುದು. ಚಳಿಗಾಲದಲ್ಲಿ ಹೆಚ್ಚಾಗಿ ಸೇವಿಸ್ತಾ ಇದ್ದ ಮಸಾಲೆ, ಖಾರದ ಆಹಾರಗಳು ಈಗ ಅಗತ್ಯ ಇಲ್ಲ. ಅತಿ ಬಿಸಿಯಾದ, ಉಷ್ಣ ಹೆಚ್ಚಿಸುವಂತಹ, ಕೊಬ್ಬು ಹೆಚ್ಚಿರುವ ಆಹಾರಗಳು ಬೇಸಿಗೆಯಲ್ಲಿ ಆರೋಗ್ಯ ಹಾಳುಗೆಡುತ್ತವೆ. ಕರಿದ ತಿಂಡಿಗಳನ್ನು ಇದೇ ಸಾಲಿಗೆ ಸೇರಿಸಬಹುದು. ಈಗ ರಸಭರಿತ, ತಂಪಾದ ಗಿಡಮೂಲಿಕೆಗಳು ಸೇರಿದಂಥ ದೇಹದ ಉಷ್ಣತೆ ತಗ್ಗಿಸುವಂತ ಆಹಾರಗಳು ಹಿತ ನೀಡ್ತವೆ. ಹಾಗೆಂದು ತಣ್ಣಗಿನ ಐಸ್ ಕ್ರೀಮ್, ಫ್ರಿಜ್ನಲ್ಲಿರುವ ಸೋಡಾ, ಫ್ರೂಟ್ ಜ್ಯೂಸ್ಗಳನ್ನ ಗಂಟಲಿಗೆ ಬಗ್ಗಿಸಿದರೂ ಆರೋಗ್ಯ ಮಗುಚೀತು. ಜೋಕೆ. ಚಳಿಗಾಲದಲ್ಲಿ ಹೆಚ್ಚು ಬಾಯಾರಿಕೆ ಆಗೋದಿಲ್ಲ ಅನ್ನೋ ನೆಪ ಒಡ್ಡಿ ನೀರು ಕುಡಿಯೋ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಇದೀಗ ಅದನ್ನ ಹೆಚ್ಚಿಸಿಕೊಳ್ಳೋ ಸಮಯ. ಜೀರ್ಣಾಂಗಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಕ್ಕೆ ನೀರಿನ ಪ್ರಮಾಣ ಸಾಕಷ್ಟು ದೊರೆಯಬೇಕಾದ್ದು ಅಗತ್ಯ. ಕರುಳಿನಲ್ಲಿ ಸತ್ವಗಳನ್ನ ಹೀರಿಕೊಳ್ಳುವ ಲೋಳೆಯ ಪದರಗಳಿಗೆ ಹದವಾಗಿ ದ್ರವ ಆಹಾರಗಳು ಬೇಕು. ಅದರಲ್ಲೂ ಉಷ್ಣತೆ ಹೆಚ್ಚಾಗಿ ಬೆವರಲಾರಂಭಿಸಿದ್ರೆ ನೀರಿನ ಪ್ರಮಾಣ ಹೆಚ್ಚಿಸಿದಷ್ಟು ಸಾಕಾಗೋದಿಲ್ಲ. ಹಾಗಾಗಿ ಸೌತೆಕಾಯಿ, ಕಲ್ಲಂಗಡಿ, ಕಿತ್ತಳೆಯಂತ ರಸಭರಿತ ಆಹಾರಗಳ ಪ್ರಮಾಣ ಹೆಚ್ಚಿಸಬಹುದು. ಇನ್ನು ಪ್ರೋಬಯಾಟಿಕ್ ಆಹಾರಗಳಲ್ಲಿರುವ ಸತ್ವಗಳು ನಮ್ಮ ಜೀರ್ಣಾಂಗಗಳಿಗೆ ಅಮೃತವಿದ್ದಂತೆ. ಇದರ ಬ್ಯಾಕ್ಟೀರಿಯಾಗಳು ಕರುಳಿಗೆ ಅಗತ್ಯವಾದ ಒಳ್ಳೆಯ ಸೂಕ್ಷ್ಮಾಣುಗಳನ್ನ ಪೂರೈಕೆ ಮಾಡುವಲ್ಲಿ ಗಣನೀಯ ಪಾತ್ರ ವಹಿಸ್ತವೆ. ಹಾಗಾಗಿ ಹುದುಗು ಬಂದಂತ ಆಹಾರಗಳಲ್ಲಿ ಹೆಚ್ಚಿನ ಪ್ರೋಬಯಾಟಿಕ್ ಸತ್ವಗಳಿದ್ದು ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಮೊಸರು, ಮಜ್ಜಿಗೆ, ಗ್ರೀಕ್ ಯೋಗರ್ಟ್ಗಳು ಮುಂತಾದವು ಎಲ್ಲ ಕಾಲಕ್ಕೂ ನಮಗೆ ಅಗತ್ಯ. ನೀರಿನಷ್ಟೇ ನಾರು ಸಹ ಮುಖ್ಯ. ಆಹಾರದಲ್ಲಿ ನಾರು ಹೆಚ್ಚಿದಂತೆ ಕರುಳಿನ ಸೂಕ್ಷ್ಮಾಣುಗಳ ಸಮತೋಲನ ಸಾಧಿಸುವಲ್ಲಿ ಸುಲಭವಾಗುತ್ತೆ. ಕರಗದಿರುವಂತಹ ನಾರುಗಳು ಜೀರ್ಣಾಂಗಗಳ ಆರೋಗ್ಯ ಸುಧಾರಿಸಿ ಮಲಬದ್ಧತೆ ನಿವಾರಿಸ್ತವೆ. ಹಾಗಾಗಿ ಋತು ಬದಲಾಗುವ ಸಮಯದಲ್ಲಿ ನಾರುಭರಿತ ಆಹಾರ ಅಗತ್ಯವಾಗಿ ಬೇಕು. ಬೇಸಿಗೆಯಲ್ಲಿ ದೊರೆಯುವ ಹಣ್ಣು, ತರಕಾರಿಗಳು, ಇಡೀ ಧಾನ್ಯಗಳು, ಮೊಳಕೆ ಕಾಳುಗಳು ಮುಂತಾದವು ದೇಹದ ಸ್ವಾಸ್ಥ್ಯ ಕಾಪಾಡುವಲ್ಲಿ ನೆರವಾಗ್ತವೆ. ಸಹಜವಾಗಿ ದೇಹದ ಚಯಾಪಚಯ ಚಳಿಗಾಲದಷ್ಟು ಹೆಚ್ಚು ಬೇಸಿಗೆಯಲ್ಲಿ ಇರೋದಿಲ್ಲ. ಹಾಗಾಗಿ ತಿನ್ನುವ ಪ್ರಮಾಣವನ್ನ ಮೊದಲಿನಷ್ಟೇ ಇರಿಸಿಕೊಂಡ್ರೆ ಈಗ ಕಷ್ಟವಾಗಬಹುದು. ಯಾವುದು ಬೇಕು ಅನ್ನೋದರ ಜೊತೆಗೆ ಎಷ್ಟು ಬೇಕು ಅನ್ನೋದರ ಕಡೆಯೂ ಕೂಡ ಗಮನ ಅಗತ್ಯ. ಒಂದಿಷ್ಟು ಹೊಟ್ಟೆಗೆ ಹಾಕಿದ್ರಾಯ್ತು ಅನ್ನೋ ಬದಲು ತಿನ್ನುವ ಆಹಾರದ ರುಚಿ, ಘಮ ಇತ್ಯಾದಿಗಳ ಬಗ್ಗೆ ಲಕ್ಷ್ಯ ಕೊಡಿ. ತಿಂದ ಆಹಾರ ರುಚಿಸಿದ್ರೆ ದೇಹಕ್ಕೆ ಹೀರಿಕೊಳ್ಳೋದು ಸುಲಭ. ಇನ್ನು ನಮ್ಮ ಜೀರ್ಣಾಂಗಗಳು ಸಂತೃಪ್ತವಾಗಿ ಇರಬೇಕು ಅಂದರೆ ನಿಯಮಿತವಾದ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳೋದು ಅಗತ್ಯ. ಒಂದು ಊಟ ಅಥವಾ ತಿಂಡಿಯಿಂದ ಇನ್ನೊಂದಕ್ಕೆ ಕನಿಷ್ಠ 3-4 ತಾಸುಗಳ ಅಂತರ ಇರಲಿ. ರಾತ್ರಿಯ ನಿದ್ದೆಯನ್ನು ನಿಯಮಿತವಾಗಿ ಇರಿಸಿಕೊಳ್ಳೋದು ಮುಖ್ಯ. ಈ ಎಲ್ಲ ಅಭ್ಯಾಸಗಳಿಂದ ನಮ್ಮ ಜೀರ್ಣಾಂಗಗಳ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಇದರಿಂದ ಯಾವುದೇ ಋತು ಬದಲಾವಣೆಗೂ ನಮ್ಮ ಸ್ವಾಸ್ಥ್ಯ ಬದಲಾಗದಂತೆ ಕಾಪಾಡಿಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.